ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 19 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,909.68, 326 ಪಿಟಿಎಸ್, 0.42% ಕುಸಿದಿದೆ. ಅತಿ ಹೆಚ್ಚು ಲಾಭ. ಎಚ್ಸಿಎಲ್ ಟೆಕ್ 2.06% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಪವರ್ ಗ್ರಿಡ್ 1.68% ಕುಸಿದಿದೆ. ನಿಫ್ಟಿ 50 ಇಂದು 24,078.300.32% ಆಗಿದೆ. -0.32% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಬುಧವಾರ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತದೊಂದಿಗೆ ಭಾರತೀಯ ಷೇರು ಮಾರುಕಟ್ಟೆ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ (0.42% ಕುಸಿದು 76,909.68ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 (0.32% ಕಳೆದುಕೊಂಡು 24,078.30ಕ್ಕೆ ತಲುಪಿತು. ಪ್ರಮುಖವಾಗಿ ಐಟಿಸಿ (1.09% ಕುಸಿದು 267 ರೂಪಾಯಿ ಮತ್ತು 5 ಪೈಸಾಕ್ಕೆ ಮತ್ತು ರಿಲಯನ್ಸ್ (0.83% ಕುಸಿದು 1,311 ರೂಪಾಯಿಗೆ ತಲುಪಿದವು. ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.74ಕ್ಕೆ ಕುಸಿತ. ಬುಧವಾರ ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯವು ಜುಲೈ ಅಂತ್ಯದ ನಂತರದ ಕನಿಷ್ಠ ಮಟ್ಟವಾದ 95.74ಕ್ಕೆ ತಲುಪಿತು. ಆರ್ಬಿಐ ಜಾಗರೂಕರಾಗಿದ್ದರು. ರೂಪಾಯಿ ಮೌಲ್ಯವು ಪ್ರತಿ ಡಾಲರ್ಗೆ 96ಕ್ಕೆ ಕುಸಿಯಬಹುದು ಎಂದು ವರ್ತಕರು ಆತಂಕದಲ್ಲಿದ್ದಾರೆ. ಏಷ್ಯಾದ ಅತ್ಯಂತ ಕಡಿಮೆ ಆದ್ಯತೆಯ ಷೇರು ಮಾರುಕಟ್ಟೆಯಾಗಿ ಇಂಡೋನೇಷ್ಯಾವನ್ನು ಹಿಂದಿಕ್ಕಿದ ಭಾರತ. ಬ್ಯಾಂಕ್ ಆಫ್ ಅಮೆರಿಕ ಸಮೀಕ್ಷೆಯ ಪ್ರಕಾರ, ಏಷ್ಯಾದ ಅತ್ಯಂತ ಕಡಿಮೆ ಆದ್ಯತೆಯ ಷೇರು ಮಾರುಕಟ್ಟೆಯಾಗಿ ಇಂಡೋನೇಷ್ಯಾವನ್ನು ಭಾರತ ಹಿಂದಿಕ್ಕಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನಕ್ಕೆ ಸ್ಪಷ್ಟವಾದ ಒಡ್ಡಿಕೊಳ್ಳುವಿಕೆ ಇಲ್ಲದಿರುವುದು ಭಾರತೀಯ ಷೇರುಗಳ ಮೇಲಿನ ಒತ್ತಡಕ್ಕೆ ಪ್ರಮುಖ ಕಾರಣವಾಗಿದೆ. ನಿಖಿಲ್ ಕಾಮತ್ ಮತ್ತು ಶ್ರೀರಾಮ್ ರೆಡ್ಡಿ ವಂಗಾರಿಂದ 250 ಕೋಟಿ ರೂಪಾಯಿ ಸಂಗ್ರಹಿಸಿದ ಸಿಟಿಆರ್ಎಲ್ಎಸ್. ಪ್ರಮುಖ ಉದ್ಯಮಿಗಳಾದ ನಿಖಿಲ್ ಕಾಮತ್ ಮತ್ತು ಶ್ರೀರಾಮ್ ರೆಡ್ಡಿ ವಂಗಾ ಅವರಿಂದ ಡೇಟಾ ಸೆಂಟರ್ ಸಂಸ್ಥೆ ಸಿಟಿಆರ್ಎಲ್ಎಸ್ 250 ಕೋಟಿ ರೂಪಾಯಿ ಬಂಡವಾಳವನ್ನು ಸಂಗ್ರಹಿಸಿದೆ. ಈ ಬಂಡವಾಳವು ಕಂಪನಿಯ ಮೂಲಸೌಕರ್ಯ ವಿಸ್ತರಣೆ ಮತ್ತು ಸಾಮರ್ಥ್ಯ ಹೆಚ್ಚಳಕ್ಕೆ ಬೆಂಬಲ ನೀಡಲಿದೆ. ಹಣಕಾಸು ವರ್ಷ 2026ರಲ್ಲಿ ನೆಟ್ ಜೀರೋ ಉಪಕ್ರಮಗಳಿಗಾಗಿ ವೇದಾಂತದಿಂದ $1 ಬಿಲಿಯನ್ ಹೂಡಿಕೆ. ವೇದಾಂತ ಸಮೂಹವು ಹಣಕಾಸು ವರ್ಷ 2026ರಲ್ಲಿ ನೆಟ್ ಜೀರೋ ಪರಿವರ್ತನೆಯ ಉಪಕ್ರಮಗಳಿಗಾಗಿ $1 ಬಿಲಿಯನ್ಗಿಂತಲೂ ಹೆಚ್ಚು ಹೂಡಿಕೆ ಮಾಡಿದೆ. ಈ ಪರಿವರ್ತನೆಯ ಭಾಗವಾಗಿ ಸಮೂಹದ ನವೀಕರಿಸಬಹುದಾದ ಇಂಧನ ಬಳಕೆ 52% ಹೆಚ್ಚಾಗಿದೆ. ಕ್ಲೋಸಿಂಗ್ ಹರಾಜಿನ ಮೊದಲ 5 ನಿಮಿಷಗಳಲ್ಲಿ ಆರ್ಡರ್ ಸ್ವೀಕರಿಸಲು ಬ್ರೋಕರ್ಗಳಿಗೆ ಸೆಬಿ ಸೂಚನೆ. ಮಾರುಕಟ್ಟೆ ನಿಯಂತ್ರಕ ಸೆಬಿ ಕ್ಲೋಸಿಂಗ್ ಹರಾಜಿನ ಮೊದಲ 5 ನಿಮಿಷಗಳಲ್ಲಿ ಆಫ್ಟರ್ ಮಾರ್ಕೆಟ್ ಆರ್ಡರ್ಗಳನ್ನು ಸ್ವೀಕರಿಸಲು ಬ್ರೋಕರ್ಗಳಿಗೆ ಸೂಚಿಸಿದೆ. ಈ ಕ್ರಮವು ಷೇರುಗಳ ಬೆಲೆಗಳನ್ನು ಹೆಚ್ಚು ನಿಖರವಾಗಿ ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಬುಧವಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ. ಚಿನ್ನದ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $4,425 ಮತ್ತು 30 ಸೆಂಟ್ಗೆ ತಲುಪಿ 0.37% ಏರಿಕೆ ದಾಖಲಿಸಿದೆ. ಅದೇ ಸಮಯದಲ್ಲಿ ಬೆಳ್ಳಿ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $63 ಮತ್ತು 49 ಸೆಂಟ್ಗೆ ತಲುಪಿ 0.55% ಹೆಚ್ಚಾಗಿದೆ. ಜಾಗತಿಕ ಬೇಡಿಕೆಯ ನಡುವೆ ಪ್ರತಿ ಬ್ಯಾರೆಲ್ಗೆ $84 ಮತ್ತು 88 ಸೆಂಟ್ಗೆ ತಲುಪಿದ ಕಚ್ಚಾ ತೈಲ ಬೆಲೆ. ಕಚ್ಚಾ ತೈಲ ಬೆಲೆಯು ಬುಧವಾರ 0.24% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $84 ಮತ್ತು 88 ಸೆಂಟ್ಗೆ ತಲುಪಿದೆ. ಜೆಎಂ ಫೈನಾನ್ಷಿಯಲ್ ವಿಶ್ಲೇಷಕರು ಬ್ರೆಂಟ್ ಕಚ್ಚಾ ತೈಲವು ಮುಂದಿನ 12 ತಿಂಗಳುಗಳಲ್ಲಿ ಪ್ರತಿ ಬ್ಯಾರೆಲ್ಗೆ $80 ರ ಆಸುಪಾಸಿನಲ್ಲಿ ಉಳಿಯಬಹುದು ಎಂದು ಸೂಚಿಸಿದ್ದಾರೆ. ಭಾರತದ ಹಣಕಾಸು ವರ್ಷ 2027ರ ಜಿಡಿಪಿ ಬೆಳವಣಿಗೆಯ ಅಂದಾಜನ್ನು 6.8ಕ್ಕೆ ಹೆಚ್ಚಿಸಿದ ಇಂಡಿಯಾ ರೇಟಿಂಗ್ಸ್. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ (INRA) ಹಣಕಾಸು ವರ್ಷ 2027ರ ಭಾರತದ ಜಿಡಿಪಿ ಬೆಳವಣಿಗೆಯ ಅಂದಾಜನ್ನು 6.8ಕ್ಕೆ ಹೆಚ್ಚಿಸಿದೆ. ಪಶ್ಚಿಮ ಏಷ್ಯಾ ಯುದ್ಧ, ಹೆಚ್ಚಿನ ಹಣದುಬ್ಬರ ಮತ್ತು ರೂಪಾಯಿ ಅಪಮೌಲ್ಯದಂತಹ ಸವಾಲುಗಳ ನಡುವೆಯೂ ಈ ಪರಿಷ್ಕರಣೆ ಮಾಡಲಾಗಿದೆ. ಜುಲೈನಲ್ಲಿ ಸಾಮಾನ್ಯ ಮಳೆಯ ನಂತರ ಚೇತರಿಸಿಕೊಂಡ ಭಾರತದ ಮುಂಗಾರು ಬೆಳೆ ಬಿತ್ತನೆ. ಜುಲೈ ತಿಂಗಳ ಸಾಮಾನ್ಯ ಮಳೆಯು ಗ್ರಾಮೀಣ ಆದಾಯವನ್ನು ರಕ್ಷಿಸಲು ಸಹಾಯ ಮಾಡಿದ್ದರಿಂದ ಭಾರತದ ಮುಂಗಾರು ಬೆಳೆ ಬಿತ್ತನೆ ಹೆಚ್ಚಾಗಿ ಚೇತರಿಸಿಕೊಂಡಿದೆ. ಸಂಭಾವ್ಯ ಎಲ್ ನಿನೋ ಅಪಾಯಗಳನ್ನು ತಗ್ಗಿಸಲು ಸರ್ಕಾರವು ಕೃಷಿ ವೆಚ್ಚವನ್ನು ಮುಂಚಿತವಾಗಿ ಬಿಡುಗಡೆ ಮಾಡುತ್ತಿದೆ. ಎಫ್ಡಿ ಬಡ್ಡಿದರಗಳು ₹3 ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%,
ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,425 ಮತ್ತು 30 ಸೆಂಟ್ $0.37 ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,36,217 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.37% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,409 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $63 ಮತ್ತು 49 ಸೆಂಟ್ $0.55 ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,954 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.55% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $63 ಮತ್ತು 13 ಸೆಂಟ್ ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $84 ಮತ್ತು 88 ಸೆಂಟ್ $0.24 ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.24% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $84 ಮತ್ತು 68 ಸೆಂಟ್ ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 74 ಸೆಂಟ್ $0.08ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.08% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 67 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $2,906. ಬೆಂಗಳೂರು $944 ಮತ್ತು 50 ಪೈಸಾ $2,821. ಹೈದರಾಬಾದ್ $994 $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.